ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಕೆಲಸ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಯಾನ್ಸ್ ನಿಂದ ಒಂದು ಒಳ್ಳೆ ಅವಕಾಶ ಇದೆ. ನಿಮ್ಯಾನ್ಸ್ ಅವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಏನು ಸ್ಯಾಲ್ರಿ, ವಯೋಮಿತಿ ಎಷ್ಟಿರ್ಬೇಕು, ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ? ಇದೇ ರೀತಿ ವಿಡಿಯೋ ನೋಡ್ಬೇಕು ಅಂದ್ರೆ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದು. ವಿಡಿಯೋನ ಶುರು ಮಾಡೋಣ. ನಿಮ್ಹ್ಯಾನ್ಸ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್. ಇವರು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೆ ಅರ್ಜಿಯನ್ನ ಕರೆದಿರ್ತಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ 30 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಸ್ಯಾಲ್ರಿ ನೋಡೋದಾದ್ರೆ ಮಿನಿಮಮ್ 21,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನ ನೋಡೋದಾದ್ರೆ ರಿಟರ್ನ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ. 21,000 ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಡಿಸೈರ್ಡ್ ಕ್ಯಾಂಡಿಡೇಟ್ಸ್ ಹೂ ಫುಲ್ಫಿಲ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೆನ್ಷನ್ಡ್ ಆರ್ ಅಡ್ವೈಸ್ ಟು ಅಪಿಯರ್ ಫಾರ್ ರಿಟರ್ನ್ ಅಂಡ್ ಇಂಟರ್ವ್ಯೂ. ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಮಾಡುವಂತ ಕ್ಯಾಂಡಿಡೇಟ್ಸ್ ರಿಟರ್ನ್ ಎಕ್ಸಾಮು ಮತ್ತೆ ಇಂಟರ್ವ್ಯೂಗೆ ಅವರ ಬಯೋಡೇಟಾ ಮತ್ತೆ ಟೆಸ್ಟಿಮೋನಿಯಲ್ಸ್ ಒರಿಜಿನಲ್ ಕಾಪಿ ಜೊತೆಗೆ ಬರಬೇಕಾಗುತ್ತೆ. ಒರಿಜಿನಲ್ ಮತ್ತೆ ಸೆಟ್ ಆಫ್ ಫೋಟೋ ಕಾಪೀಸ್ ಅಂದ್ರೆ ಜೆರಾಕ್ಸ್ ನ ಮತ್ತೆ ಒರಿಜಿನಲ್ ಕಾಪಿನ ನಿಮ್ಮ ರೆಸ್ಯೂಮು, ಬಯೋಡೇಟಾ, ಟೆಸ್ಟಿಮೋನಿಯಲ್ಸ್ ಇದನ್ನೆಲ್ಲ ತಗೊಂಡು ಬರಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೀವು ಆಧಾರ್ ಕಾರ್ಡು ಅಂದ್ರೆ ID ಪ್ರೂಫಿಗೆ ಆಧಾರ್ ಕಾರ್ಡು ಮತ್ತೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡು ಇದನ್ನೆಲ್ಲ ತಗೊಂಡು ಹೋಗಿರಿ. ಒಂದು ಕಾಪಿ ಮಾಡಿಸ್ಕೊಂಡು ತಗೊಂಡು ಹೋಗಿ. ಓಕೆನಾ? ರೆಸ್ಯೂಮ್ ಕೂಡ ಮುಖ್ಯವಾಗಿರುತ್ತೆ, ಅದನ್ನ ತಗೊಂಡು ಹೋಗೋದು ಮರಿಬೇಡಿ. ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನು ತಗೊಂಡು ಹೋಗಿ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ nimans.ac.in ಅಲ್ಲಿಂದನೂ ಹೋಗಿ ನೀವು ಸರ್ಚ್ ಮಾಡಿ ತಗೋಬಹುದು ಡೀಟೇಲ್ಸ್ನ. ನೆಕ್ಸ್ಟ್ ಇದಕ್ಕೆ ಅಪ್ಲಿಕೇಶನ್ ಹಾಕೋ ಅಗತ್ಯ ಇಲ್ಲ. ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ವಾಕ್ ಇನ್ ಇಂಟರ್ವ್ಯೂ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಅಡ್ರೆಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ. ಲೆಕ್ಚರ್ ಹಾಲ್ 1, ಫಸ್ಟ್ ಫ್ಲೋರ್, ಓಲ್ಡ್ ಅಡ್ಮಿನ್ ಬ್ಲಾಕ್, ನಿಮ್ಹ್ಯಾನ್ಸ್, ಬೆಂಗಳೂರು 29, ಕರ್ನಾಟಕ. ಇಲ್ಲಿಗೆ ನೀವು 10 ಫೆಬ್ರವರಿ 2025ಕ್ಕೆ ಬೆಳಗ್ಗೆ 10 ಗಂಟೆಗೆ ನೀವು ಅಲ್ಲಿ ಹಾಜರಿರ್ಬೇಕಾಗುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚಿತವಾಗಿ ಹೋಗಿ. ರಿಜಿಸ್ಟ್ರೇಷನ್ ಏನಾದ್ರೂ ಇದ್ರೆ ಲೇಟ್ ಆಗ್ಬೋದು, ಅದಕ್ಕೋಸ್ಕರ ಮುಂಚೆನೆ ಅಲ್ಲಿ ಹಾಜರಿರಿ. ಈ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು ಮತ್ತೆ ಈ ವೆನ್ಯೂ, ವಾಕ್ ಇನ್ ಇಂಟರ್ವ್ಯೂ ವೆನ್ಯೂನ ಅಡ್ರೆಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿರೋ ವಾಟ್ಸ್ಆಪ್ ಚಾನಲ್ ನಲ್ಲಿ ಕೊಟ್ಟಿರ್ತೀನಿ. ಆ ಚಾನಲ್ ನ ಜಾಯಿನ್ ಆಗಿ ಈ ಡೀಟೇಲ್ಸ್ ಗಳನ್ನ ತಿಳ್ಕೋಬಹುದು. ಆ ಚಾನಲ್ ನಲ್ಲಿ ಜಾಯಿನ್ ಆಗಿರಿ. ಪ್ರತಿದಿನ ಜಾಬ್ ಅಪ್ಡೇಟ್, ಜಾಬ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ 28 ಜನವರಿ 2025. ವಾಕ್ ಇನ್ ಇಂಟರ್ವ್ಯೂ ದಿನ 10 ಫೆಬ್ರವರಿ 2025 ಬೆಳಗ್ಗೆ 10 ಗಂಟೆಗೆ. ನೆಕ್ಸ್ಟ್ ಇಲ್ಲಿ ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಹುದ್ದೆ ಖಾಲಿ ಇದೆ ಅಂದ್ರೆ ಒಂದು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ. ಸ್ಯಾಲ್ರಿ ಮುಂಚೆನೆ ಹೇಳಿದಾಗ 21,000. ಎಜುಕೇಶನ್ ಕ್ವಾಲಿಫಿಕೇಶನ್ ನೀವು BSc ಮಾಡಿರ್ಬೇಕು ಅಥವಾ ಇಂಟರ್ಮೀಡಿಯೇಟ್ ಡಿಪ್ಲೊಮೊ ಮಾಡಿರ್ಬೇಕು ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿನಲ್ಲಿ. ಓಕೆನಾ? ನೆಕ್ಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಕ್ಯಾಂಡಿಡೇಟ್ಸ್ ವಿತ್ ಪ್ರಯರ್ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ವೈರಾಲಜಿ. ಅಂದ್ರೆ ಇಲ್ಲಿ ಯಾವ್ದ್ರಲ್ಲಿ ವರ್ಕ್ ಮಾಡಿರ್ತೀರಲ್ಲ ಅಂತವರಿಗೆ, ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಆದ್ಯತೆಯನ್ನ ಕೊಡ್ತಾರೆ. ಯಾವ್ದ್ಯಾವ್ದು ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ವೈರಾಲಜಿ, ಮೈಕ್ರೋಬಯಾಲಜಿ ಅಥವಾ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿನಲ್ಲಿ ವರ್ಕ್ ಮಾಡಿದವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತೆ ನಾಲೆಡ್ಜ್ ಇರಬೇಕು. MS ವರ್ಡ್ ಮತ್ತೆ MS ಎಕ್ಸೆಲ್ ನಾಲೆಡ್ಜ್ ಅಗತ್ಯ ಇದೆ ಈ ಜಾಬ್ಗೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 30 ವರ್ಷ. ಡ್ಯೂರೇಷನ್ ಆಫ್ ದ ಪೋಸ್ಟ್ ಇದು 6 ತಿಂಗಳ ಡ್ಯೂರೇಷನ್ ಆಗಿರುತ್ತೆ. ಡ್ಯೂರೇಷನ್ ಈಸ್ ಎಕ್ಸ್ಟೆಂಡೆಡ್ ಡಿಪೆಂಡಿಂಗ್ ಆನ್ ಅಪ್ರೂವಲ್ ಆಫ್ ಫಂಡಿಂಗ್ ಏಜೆನ್ಸಿ ಟು ಕಂಟಿನ್ಯೂ ಪ್ರಾಜೆಕ್ಟ್. ಅಂದ್ರೆ ಇದನ್ನ 6 ತಿಂಗಳ ಜಾಬ್ ನ ಎಕ್ಸ್ಟೆಂಡ್ ಮಾಡ್ತಾರೆ. ಆದ್ರೆ ಡಿಪೆಂಡ್ ಆಗುತ್ತೆ ಫಂಡಿಂಗ್ ಏಜೆನ್ಸಿ ಮತ್ತೆ ಪ್ರಾಜೆಕ್ಟ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಹುದ್ದೆ ಡ್ಯೂರೇಷನ್ ಇರುತ್ತೆ. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ PDF ಓದ್ಕೊಳ್ದೆ ನೀವು
ವಾಕ್ ಇನ್ ಇಂಟರ್ವ್ಯೂಗೆ ಹೋಗಬೇಡಿ. ಯಾಕೆ ಅಂದ್ರೆ ನೀವು ಓದ್ಕೊಳ್ದೆ ಹೋದ್ರೆ ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಏನ್ ಕೊಡ್ತಿರಲ್ಲ ರಿಜೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತ ಅದ್ರಲ್ಲೆಲ್ಲ ಮೆನ್ಷನ್ ಇರುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಕೂಡ. ಅದಕ್ಕೆ ಅದನ್ನ ನೋಡ್ಕೊಂಡು ಹೋಗಿ. ಅದು ಎಲ್ಲಿ ಸಿಗತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದೀನಿ, ಇನ್ನೂ ಈ ಚಾನಲ್ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದಾರಾ ಅಂತವ್ರಿಗೆ ಈ ವಿಡಿಯೋ ಈ ಚಾನಲ್ ನ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಈಗ ನೋಟಿಫಿಕೇಶನ್ ವಿಷಯಕ್ಕೆ ಬರೋಣ. ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.